ಎಲ್ಲರಿಗೂ ನಮಸ್ಕಾರ. ವೀಕೆಂಡ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನನ್ನು ನೋಡ್ತಿರೋಂಥ ನನ್ನ ಚಾನಲ್ನ ನೋಡ್ತಿರೋಂಥ ಕನ್ನಡಿಗರಿಗೆ ಮತ್ತು ವ್ಯೂವರ್ಸ್ಗಳಿಗೆ ಎಲ್ರಿಗೂ ಕೂಡ ಸುಸ್ವಾಗತ. ಇವತ್ತು ನಾನು ವೀಕೆಂಡ್ ಫಾರ್ಮಿಂಗ್ ಅಂತ ಒಂದು ಹೆಸರಿಟ್ಬಿಟ್ಟು ಒಂದು ಪ್ರಾಡಕ್ಟ್ನ ರಿವ್ಯೂ ಕೊಡ್ತಿದ್ದೀನಿ. ಯಾಕೆ ಅಂತಂದರೆ ನಾನು ವೀಕೆಂಡ್ ವಿತ್ ಫಾರ್ಮಿಂಗ್ ಅಂದರೆ ವೀಕೆಂಡ್ ಫಾರ್ಮಿಂಗಲ್ಲಿ ನಾನೊಂದು ವಿಡಿಯೋ ಮಾಡಬೇಕಾಗತ್ತೆ. ಸೊ ಜಸ್ಟ್ ಅದೊಂದೇ ಮಾಡೋಕ್ಕಾಗಲ್ಲ ಅಲ್ಲ, ಬರೀ ವಾರನೂ ಕೂಡ ಒಂದು ವಾರ ನಾನು ಟ್ರಿಪ್ ಹೋಗ್ತೀನಿ. ಟ್ರಿಪ್ ಹೋದಾಗ ಏನು ಮಾಡ್ತೀನಿ, ನಾನು ಮೆಮೊರೀಸ್ನ ಸ್ಟೋರ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ನಾನು ವೀಡಿಯೋ ಮಾಡೋಕ್ಕೆ ಶುರು ಮಾಡ್ತೀನಿ. ಆ ವಿಡಿಯೋನ ನಾನು ಚೆನ್ನಾಗಿ ಮಾಡ್ಬೋದು ಹಿಂಗೆ ಇಟ್ಕೊಂಡ್ರೆ, ಬಟ್ ನನಗೆ ಸ್ಟೆಬಿಲೈಸೇಷನ್ ಬೇಕು, ಪ್ರಾಪರ್ ಸ್ಟೆಬಿಲೈಸೇಷನ್. ಮತ್ತು ಏನಾಗುತ್ತೆ ಅಂತಂದ್ರೆ ನಾನು ಒಂದು ಸ್ಟಿಕ್ನ ಇಟ್ಕೊಂಡ್ಬಿಟ್ಟು ಸೆಲ್ಫಿ ಸ್ಟಿಕ್ನ ಇಟ್ಕೊಂಡೆ, ನನ್ನ ಮುಖ ಮತ್ತು ನನ್ನ ಬ್ಯಾಕ್ಗ್ರೌಂಡ್ ಕೂಡ ಚೆನ್ನಾಗಿ ಕಾಣಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಒಂದು ಸೆಲ್ಫಿ ಸ್ಟಿಕ್ನ ತೊಗೊಂಡೆ. ಆ ಪ್ರಾಡಕ್ಟ್ನ ರಿವ್ಯೂ ಕೊಡೋಣ ಅಂತಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ನಿಮಗೆ ಆ ಪ್ರಾಡಕ್ಟ್ ಹೇಗೆ ಅನಿಸುತ್ತೆ ನನ್ನ ರಿವ್ಯೂ ಮೇಲೆ, ಅದ್ರ ಬೇಸಿಸ್ ಮೇಲೆ ನಿಮಗೆ ಪ್ರಾಡಕ್ಟ್ ಬೇಕು ಅಂದರೆ ತೊಗೊಬೋದು. ತುಂಬ ಚೆನ್ನಾಗಿದೆ ಅಂತ ನಾನು ಈಗಲೇ ಹೇಳೋದಿಲ್ಲ. ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಹಿಂಡಲ್ಲಿ ನನ್ನ ಪರ್ಸ್ನಲ್ ಒಪಿನಿಯನ್ನ ಕೊಡ್ತೀನಿ, ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ನಾನು ತೊಗೊಂಡಿರುವಂತಹ ಒಂದು ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ ಮೊಬಿಲೈಫ್ ಅವ್ರದ್ದು. ನೀವು ಹೆಸರು ನೋಡ್ಬೋದು, ಇಲ್ಲಿದೆ ಮೊಬಿಲೈಫ್ ಅಂತ. ಮೊಬಿಲೈಫ್ ಅವ್ರದ್ದು ಸೆಲ್ಫಿ ಸ್ಟಿಕ್. ಇದು 61 ಇಂಚಸ್ ಇದೆ. ಸೊ ಟೋಟಲ್ ತುಂಬ ಲೆಂತ್ ಇದೆ. ಸೊ ಇಟ್ ಈಸ್ ಮೋರ್ ದೆನ್ ಎನಫ್. ನಿಮಗೆ ಟ್ರೈಪೋಡ್ ಬರುತ್ತೆ, ಇದರಲ್ಲಿ 3 ಲೆಗ್ ಇರುತ್ತೆ. ಸೊ ಸ್ಟೆಬಿಲಿಟಿ ಇರುತ್ತೆ. ಒಂದು ನೀವು ಈ ಥರ ಕೂತ್ಕೊಂಡ್ಬಿಟ್ಟು ನೀವು ಒಂದು ವಿಡಿಯೋ ರೆಕಾರ್ಡ್ನ ಕೂಡ ಮಾಡ್ಕೊಬೋದು. ಅದಾದ ನಂತರ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಇಲ್ಲಿ ನೋಡ್ಬೋದು, ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಸೊ ನೀವು ಒಂದು ಸ್ಟಿಕ್ ಇಟ್ಕೊಂಡಿದ್ದಾಗ ಕೈಯಲ್ಲಿ ಬಟನ್ನ ಹೊತ್ಬೋದು, ಅಥವಾ ನಿಮಗೆ ತೋರಿಸ್ತೀನಿ, ಆ ಬಟನ್ನ ಕೂಡ ತೋರಿಸ್ತೀನಿ. ಆ ಬಟನ್ನ ಕ್ಲಿಕ್ ಮಾಡಿದೆ ಅಂತಂದರೆ ಸೊ ರೆಕಾರ್ಡ್ ಆಗುತ್ತೆ. ಆ ಬಟನ್ನ ನೀವು ತೆಗಿಬೋದು, ಆ ಸ್ಟ್ಯಾಂಡಿಂದ ಆ ಬಟನ್ನ ತೆಗೆದುಬಿಟ್ಟು ನೀವು ಪಾಕೆಟಲ್ಲಿ ಇಟ್ಕೊಬೋದು, ಇಲ್ಲ ದೂರದಲ್ಲಿ ಇಟ್ಕೊಬೋದು. ಸೊ ಅದಕ್ಕೆ ತುಂಬ ಒಂದು 10 ಮೀಟರ್ಸ್ ಏನೋ ರೇಂಜ್ ಕೊಟ್ಟಿದ್ದಾನೆ ಬ್ಲೂಟೂತ್ ಬಟನ್ಗೆ. ಬಿಲ್ಟ್ ಕ್ವಾಲಿಟಿ, ಈ ಪ್ರಾಡಕ್ಟ್ ಹೇಗಿದೆ, ಮತ್ತು ಇದನ್ನು ನಿಮ್ಮ ಯೂಸೇಜ್ಗೆ, ಈಗ ನೀವು ಒಂದು ವಿಡಿಯೋ ಮಾಡಬೇಕಾಗಿರುತ್ತೆ, ಸೊ ಇದು ಜಾಸ್ತಿ ಜನರ ವಿಡಿಯೋ ಮಾಡಬೇಕಾಗಿರುತ್ತೆ, ಆ್ಯಂಡ್ ಹಾಬಿ ಆಗಿರುತ್ತೆ. ನೋಡಿ, ಯಾರಿಗೆ ಒಂದು ವಿಡಿಯೋ ಮಾಡೋ ಹಾಬಿ ಇರುತ್ತೆ, ಅವರು ಸೆಲ್ಫಿ ಸ್ಟಿಕ್ನ ತಗೊಳೋಕ್ಕೆ ಯಾರು ಹೊರಟಿದ್ದೀರಾ ಅವರು ಈ ಪ್ರಾಡಕ್ಟ್ನ ರಿವ್ಯೂ ನೋಡ್ಬೋದು. ಈ ಪ್ರಾಡಕ್ಟ್ನ ರಿವ್ಯೂ ನೋಡಿದ ನಂತರ ನಿಮಗೆ ಲಾಸ್ಟ್ಗೆ ಇಷ್ಟ ಆಯಿತು ಅಂದರೆ ಈ ಪ್ರಾಡಕ್ಟ್ನ ತೊಗೊಬೋದು. ಇದರಲ್ಲಿ ಜಾಸ್ತಿ ಲೇಟ್ ಮಾಡೋದು ಬೇಡ, ತುಂಬ ಲೆಂತ್ ಮಾಡೋದು ಬೇಡ ವಿಡಿಯೋನ. ಸೊ ಪ್ರಾಡಕ್ಟ್ಸ್ನ ಓಪನ್ ಮಾಡಿಬಿಟ್ಟು ಇದರೊಳಗಡೆ ಏನೇನಿದೆ ಅನ್ನೋದನ್ನು ನೋಡೋಣ. ಬನ್ನಿ ತಡ ಮಾಡದೆ ಈ ಒಂದು ಪ್ರಾಡಕ್ಟ್ನ ಓಪನ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು, ಇದೇ ಪ್ರಾಡಕ್ಟು. ಈ ಪ್ರಾಡಕ್ಟ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಏನೇನಿದೆ ನೋಡೋಣ ಬನ್ನಿ. ಬಾಕ್ಸ್ನಲ್ಲಿ ಮೊದಲನೇದಾಗಿ ನನಗೆ ಏನು ಸಿಗುತ್ತೆ ಅಂತಂದರೆ ಒಂದು ಯೂಸರ್ ಮ್ಯಾನ್ಯಲ್ ಇರುತ್ತೆ, ನಾರ್ಮಲ್ ಹೇಗೆ ಯೂಸ್ ಮಾಡೋದು ಅಂತ. ಸೊ ಇದು ಏನು ಬೇಕಾಗಲ್ಲ, ನಿಮಗೆ ಹಾಗೆ ಗೊತ್ತಾಗ್ಬಿಡುತ್ತೆ. ಸೊ ಯೂಸರ್ ಮ್ಯಾನ್ಯಲ್ ಹಾಗಿರಲಿ. ಸೊ ಇದು ಬಾಕ್ಸ್ನ ಸೈಡಿಗೆ ಇಡ್ತೀನಿ ತೆಗೆದೆ. ಒಂದು ಕವರ್ನಲ್ಲಿ ಕೊಡ್ತಾರೆ ಈ ಪ್ರಾಡಕ್ಟ್ನ. ಸೊ ನೋಡೋಣ ಪ್ರಾಡಕ್ಟ್ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಬಿಲ್ಟ್ ಕ್ವಾಲಿಟಿನ ನೀವು ನೋಡ್ಬೋದು, ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ ಬಿಲ್ಟ್. ಆ್ಯಂಡ್ ದೆನ್ ಇದು ಕೂಡ ತುಂಬ ಚೆನ್ನಾಗಿದೆ. ಹೀಗೆ ನೀವು ಟೈಟ್ ಕೂಡ ಮಾಡ್ಕೊಬೋದು, ಯಾವ ಥರ ಬೇಕೋ ಆ ಥರ ಟೈಟ್ ಮಾಡಿಕೊಂಡ್ರೆ ಒಳ್ಳೆ ಗ್ರಿಪ್ ಇದೆ. ಸೊ ಆ್ಯಂಡ್ ದೆನ್ ಇದು ಕೂಡ, ಇಲ್ಲಿ ರೊಟೇಷನ್ ಕೂಡ ಒಳ್ಳೆ ಕ್ವಾಲಿಟಿ ಇದೆ. ಆ್ಯಂಡ್ ದೆನ್ ಇಲ್ಲಿ ಮೊಬೈಲ್ ಇಟ್ಕೊಳೋಕ್ಕೂ ಕೂಡ ಒಳ್ಳೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾನೆ. ಸೊ ಗುಡ್ ಕ್ವಾಲಿಟಿ ಕೊಟ್ಟಿದ್ದಾನೆ ಸ್ಟ್ಯಾಂಡ್, ಏನು ತೊಂದರೆ ಇಲ್ಲ. ಇದರಲ್ಲಿ ಗ್ರಿಪ್ ಕೂಡ ಕೊಟ್ಟಿದ್ದಾನೆ, ಇಲ್ಲಿ ನೋಡ್ಬೋದು ನೀವು. ಈ ಪಾಯಿಂಟಲ್ಲಿ ಮೊಬೈಲ್ ಹಾಕಿದಾಗ ಗ್ರಿಪ್ಪಾಗಿ ಕೂತ್ಕೊಳ್ಳಿ ಅಂತ ಕೊಟ್ಟಿದ್ದಾನೆ. ಸೊ ನೀವು ಲಾಕ್ ಮಾಡ್ಬೋದು, ಈ ಥರ ಲಾಕ್ ಮಾಡಿ ನಂತರ ಯಾವ ಥರ ಬೇಕೋ ಆ ಥರ ರೊಟೇಷನ್ ಕೂಡ ಮಾಡ್ಕೋಬೋದು ನಿಮ್ಮ ಮೊಬೈಲ್ನ. ಅದಾದಮೇಲೆ ನೀವು ಇದನ್ನು ಈ ಥರ ಕೂಡ ಸೆಟ್ ಮಾಡ್ಬೋದು. ಇದು ಪ್ರಾಪರಾಗಿ ಇಲ್ಲಿಗೆ ಸೆಟ್ ಆಗುತ್ತೆ. ಸೊ ನೀವು ಮೊಬೈಲ್ ಕೈಯಲ್ಲಿ ಈ ಥರ ಇಟ್ಕೊಂಡಾಗ ಸೊ ನಿಮಗೆ ಒಂದು ಪ್ರಾಪರ್ ವ್ಯೂ. ನೀವು ಹಿಂಗೆ ಇಟ್ಕೊಂಡಾಗ ಏನಾಗುತ್ತೆ, ಈ ಸ್ಟಿಕ್ ಕಾಣೋದಿಲ್ಲ ನಿಮಗೆ. ಈ ಸ್ಟಿಕ್ ಇಟ್ಕೊಂಡಿದ್ದೀನಿ ಅಂತಲೇ ಗೊತ್ತಾಗಲ್ಲ ನಿಮಗೆ. ಜಸ್ಟು ಈ ಸ್ಟಿಕ್ಕಿನ ಮೇಲ್ಭಾಗ ಏನೇನಿದೆ ಅದೆಲ್ಲ ರೆಕಾರ್ಡ್ ಆಗುತ್ತೆ. ಸೊ ಈ ಪಾಯಿಂಟ್ ವ್ಯೂ ಅಲ್ಲಿ ನನಗೆ ಇದು ತುಂಬ ಇಷ್ಟ ಆಯಿತು. ಸೊ ನೀವು ಸ್ಟಿಕ್ ಇಟ್ಕೊಂಡಿದ್ದೀರಾ, ಸ್ಟಿಕ್ಕಲ್ಲಿ ವೀಡಿಯೋ ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗೋದೇ ಇಲ್ಲ. ಸೊ ಇದ್ರ ಲೆಂತ್ ಬಂದು ನೋಡೋದಾದರೆ ಹೀಗೆ ಇಲ್ಲಿ ಇಟ್ಕೊಂಡು ಈ ಥರ ಎಳಿಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಈ ಮೆಟೀರಿಯಲ್ ಕೂಡ, ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಇದು ಕೂಡ ಒಳ್ಳೆ ಮೆಟೀರಿಯಲ್, ಚೆನ್ನಾಗಿದೆ. ಸೊ ಇದು ಎಷ್ಟು ಪಾರ್ಟ್ ಬರುತ್ತೆ ಅಂದರೆ 1 ಪಾರ್ಟು 2 3 4 ಟೋಟಲ್ 5 ಪಾರ್ಟ್ ಬರುತ್ತೆ. ಸೊ ಈ ಲೆಂತ್ ಎಷ್ಟುದ ಇದೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಏನಾಗುತ್ತೆ ಅಂತಂದರೆ ನಾನು ಇದನ್ನು
ಈ ಥರ ಕೈಯಲ್ಲಿ ಹಿಡ್ಕೊಂಡಾಗ ಈ ಥರ ಯಾವಾಗ ಹಿಂಗೆ ಈ ಥರ ಕೈಯಲ್ಲಿ ಹಿಡ್ಕೊತೀನಿ ಆವಾಗ ನನಗೆ ಈ ಸ್ಟಿಕ್ ಕಾಣೋದಿಲ್ಲ, ಕ್ಯಾಮ್ರಾದಲ್ಲಿ ಈ ಸ್ಟಿಕ್ ಕಾಣೋದಿಲ್ಲ. ಸೊ ಅದೊಂದು ಅಡ್ವಾಂಟೇಜ್. ನಂತರ ಇಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿಗೆ ಒಂದು ಬಟನ್ ಕೊಟ್ಟಿದ್ದಾರೆ. ಈ ಬಟನ್ನ ನೀವು ಬಿಚ್ಬೋದು, ತೆಗೆದುಬಿಟ್ಟು ಇದನ್ನು ನೀವು ಸಪ್ರೇಟಾಗಿ ಇಟ್ಕೋಬೋದು. ಈ ಬಟನ್ ಕ್ಲಿಕ್ ಮಾಡಿದ್ರೆ ವೀಡಿಯೋ ಸ್ಟಾರ್ಟ್ ಆಗುತ್ತೆ, ಈ ಬಟನ್ ಕ್ಲಿಕ್ ಮಾಡಿದ್ರೆ ವೀಡಿಯೋ ಆಫ್ ಆಗುತ್ತೆ. ಸೊ ಇದೊಂದು ಅಡ್ವಾಂಟೇಜ್ ಚೆನ್ನಾಗಿದೆ. ಅದಾದಮೇಲೆ ಇದನ್ನು ಮತ್ತೆ ವಾಪಸ್ ತೊಗೊಂಬಂದು ಕ್ಲೋಸ್ ಮಾಡ್ಬೋದು. ನೆಕ್ಸ್ಟ್ ಇದನ್ನು ಟ್ರೈಪೋಡ್ ಆಗಿ ಕೂಡ ಯೂಸ್ ಮಾಡ್ಬೋದು, ನೋಡ್ಬೋದು. ಈ ಥರ ಸೊ ಚೆನ್ನಾಗಿದೆ ಅಲ್ಲ, ಈ ಥರ ಯೂಸ್ ಮಾಡ್ಬೋದು. ಈ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇಲ್ಲಿ ನಿಮಗೆ ಈ ಥರದ ಒಂದು 3 ಪ್ಲೇಟ್ ಕೊಡ್ತಾನೆ. ಇದು ಕೂಡ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ದೆನ್ ಇದು ಹೋಗಲ್ಲ, ಇದು ಮುರಿದೋಗಲ್ಲ. ಬಿಕಾಸ್ ನೀವು ಇದ್ರ ಮೇಲೆ ಏನು ಕೂತ್ಕೊಳಕ್ಕೆ ಹೋಗೋದಿಲ್ಲ ಅಲ್ಲ, ಬರೀ ಮೊಬೈಲ್ ವೇಟ್ ಇಡ್ತೀರಾ. ಇದರಲ್ಲಿ ನೀವು ಟ್ರೈಪೋಡ್ ಕೂಡ ಹಾಕೋಬೋದು. ನೋಡಿ ಇಲ್ಲಿ ಸ್ಕ್ರೂ ಪಾಯಿಂಟ್ ಕೊಟ್ಟಿದ್ದಾರೆ. ಟ್ರೈಪೋಡ್ ಅಥವಾ ನಿಮ್ಮ ಕ್ಯಾಮ್ರಾ ಇತ್ತು ಅಂದರೆ ನೀವು ಈ ಜಾಗಕ್ಕೆ ಸ್ಕ್ರೂ ಬಿಚ್ಚಿಬಿಟ್ಟು ಕ್ಯಾಮ್ರಾ ಕೂಡ ಹಾಕೊಬೋದು. ಸೊ ಇದು ಆವಾಗ ಈ ಥರ ಆಗುತ್ತೆ. ನೆಕ್ಸ್ಟ್ ಈ ಪಾಯಿಂಟ್ಗೆ ನೀವು ಕ್ಯಾಮ್ರಾ ಹಾಕೊಂಡ್ಬಿಟ್ಟು ಯಾವ ಕಡೆ ಬೇಕಾ ಕಡೆಗೆ ಇದು ಮಾಡ್ಕೊಬೋದು. ಒಂದು ಲಾಸ್ಟಲ್ಲಿ 1-2 ವೀಡಿಯೋ ಹಾಕ್ತೀನಿ. ಈ ಸೆಲ್ಫಿ ಸ್ಟಿಕ್ ಇಟ್ಕೊಂಡ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ನಾನು. ಆ ವೀಡಿಯೋಗಳನ್ನ ಹಾಕ್ತೀನಿ ಯಾವ ಥರ ಕಾಣುತ್ತೆ ಅಂತ. ಒಂದು ನೆಗೆಟಿವಿಟಿ ನನಗೆ ಏನಪ್ಪ ಇದರಲ್ಲಿ ಕಂಡಿದ್ದು ಅಂತಂದರೆ, ನಾನೀಗ ಫುಲ್ ಲೆಂತ್ ಹಾಕಿರ್ತೇನೆ. ಈಗ ಫುಲ್ ಮ್ಯಾಕ್ಸಿಮಮ್ ಲೆಂತ್ ಕೊಟ್ಟಾಗ ಏನಾಗುತ್ತೆ, ನನ್ನ ಮೊಬೈಲಲ್ಲಿ ಇನ್ಬಿಲ್ಟ್ ಸ್ಟೆಬಿಲೈಸೇಷನ್ ಇಲ್ಲ 4K ವೀಡಿಯೋ ರೆಕಾರ್ಡಿಂಗಿಗೆ. ಸೊ ಹೀಗೆ ಇಟ್ಕೊಂಡಾಗ ಏನಾಗುತ್ತೆ, ಫುಲ್ ಲೆಂತ್ ಕೊಟ್ಬಿಟ್ಟು ಸ್ವಲ್ಪ ಶೇಕ್ ಆಗುತ್ತೆ, ಮೊಬೈಲ್ ಸ್ವಲ್ಪ ಶೇಕಿನೆಸ್ ಆಗುತ್ತೆ, ಈ ಥರ ಶೇಕ್ ಆಗುತ್ತೆ. ಸೊ ಅದು ನಿಮ್ಮ ಮೊಬೈಲ್ ಚೆನ್ನಾಗಿದ್ರು ಐಫೋನ್ ಅಥವಾ ಸ್ಯಾಮ್ಸಂಗ್ S24 S23 ಆದರೆ ಸ್ಟೆಬಿಲೈಸೇಷನ್ ಮಾಡ್ಬೋದು. ಇಲ್ಲ ಒಳ್ಳೆ ಸಾಫ್ಟ್ವೇರ್ ಇತ್ತು ಅಂತಂದರೆ ನೀವು ಸ್ಟೆಬಿಲೈಸೇಷನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದೊಂದೇ ನೆಗೆಟಿವಿಟಿ ನನಗೆ ಇದರಲ್ಲಿ ಕಂಡಿದ್ದು. ದಟ್ ಈಸ್ ನಾಟ್ ಅ ಮೇಜರ್ ನೆಗೆಟಿವಿಟಿ. ಯಾಕೆಂದರೆ ನೀವು ಅಷ್ಟು ಲೆಂತ್ನ ಯೂಸ್ ಮಾಡೋದಿಲ್ಲ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ. ಸೊ ಒಂದು ಲೆಂತ್ ಕಮ್ಮಿನೇ ಯೂಸ್ ಮಾಡ್ತೀರಾ ನಾರ್ಮಲಿ ಯೂಸ್ ಮಾಡೋದಾದರೆ. ಸೊ ಒಟ್ಟಾರೆ ಹೇಳೋದಾದರೆ ಇದು ಕರೆಕ್ಟಾಗಿ ಈಗ ಬಂದು ಈ ಥರ ಲಾಕ್ ಆಗುತ್ತೆ ನೋಡಿ. ಸೊ ಸುಲಭವಾಗಿ ಎಸ್ಕೊಳೋದಿಲ್ಲ. ಆ್ಯಂಡ್ ದೆನ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಆ್ಯಕ್ಚುಲಿ ಇಲ್ಲಿ ಮೊಬೈಲ್ ಹೋಲ್ಡರ್ಗೆ ಇದು ಸೂಪರಾಗಿದೆ ಮಾತ್ರ. ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಮೊಬೈಲ್ಗೆ ಇದು ಪ್ಲಗ್ ಆಗಿರ್ಬೋದು ಅಥವಾ ಈ ಒಂದು ನಾಬ್ ಟೈಟ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿದೆ. ಒಟ್ಟಾರೆ ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ 1699 ರುಪೀಸ್ ಕೊಟ್ಟಿರೋದು. ಸೊ ಇದು ವರ್ತ್ ಇದೆ ವಿಲಾಗ್ ಮಾಡೋರಿಗೆ, ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳೋರಿಗೆ, ಸೆಲ್ಫಿ ಸೊ 1699 ರುಪೀಸಿಗೆ ಇದು ಆ್ಯಕ್ಚುಲಿ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಒಳ್ಳೆ ಬಿಲ್ಡ್ ಕ್ವಾಲಿಟಿನೂ ಇದೆ. ನಂತರ ವಿಲಾಗಿಂಗ್ ಮಾಡಲಿಕ್ಕೆ ಮತ್ತು ಗಾಡೀಲಿ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸ್ಟೆಬಿಲೈಸೇಷನ್ ಕೊಡುತ್ತೆ ನಿಮಗೆ ಇದು. ಸೊ ಈಗ ನೀವು ಏನು ಆಗುತ್ತೆ ಅಂತಂದರೆ, ನೀವು ಯಾವಾಗ ಈ ಥರ ಕೈಯಲ್ಲಿ ಈ ಥರ ಇಟ್ಕೊತೀರೋ, ಸೊ ನೀವು ಬಾಡಿ ಶೇಕ್ ಆದರೂ ಕೂಡ, ಲೆಗ್ ಹಿಂಗೆ ಥರ ಮೂಮೆಂಟ್ ಆದರೂ ಕೂಡ ನೀವು ಕೈನ ಜಾಸ್ತಿ ಶೇಕ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಕೈಯಲ್ಲಿ ಒಂದು ಆಬ್ಜೆಕ್ಟ್ ಇದೆ. ಸೊ ಇದು ಫಿಸಿಕ್ಸ್ನ ಫಾಲೋ ಮಾಡುತ್ತೆ. ಫಿಸಿಕ್ಸ್ನ ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ಟೆಬಿಲೈಸೇಷನ್ ಬರುತ್ತೆ. ಈಗ ನೋಡ್ಬೋದು, ನಾನು ಈಗ ನಡೀದಾಡ್ತಿರ್ತೀನಿ, ಆಗ ನಾನು ಇದನ್ನು ಶೇಕ್ ಆಗ್ಲಿಕ್ಕೆ ಬಿಡಲ್ಲ. ಅದು ಮೈಂಡ್ ಆ್ಯಂಡ್ ಹ್ಯಾಂಡ್ ಬೋತ್ ವಿಲ್ ಇಂಟ್ರಾಕ್ಟ್ ಈಚ್ ಅದರ್. ಆ್ಯಂಡ್ ಏನು ಮಾಡುತ್ತೆ, ಒಂದು ನಿಮ್ಮ ಕೈಯಲ್ಲಿ ಆಬ್ಜೆಕ್ಟ್ ಇದೆ, ಅದನ್ನು ಜಾಸ್ತಿ ಶೇಕ್ ಆಗಕ್ಕೆ ಬಿಡೋದಿಲ್ಲ. ಸೊ ಅದೊಂದು ಅಡ್ವಾಂಟೇಜ್ ಇದೆ. ಸೊ ಸ್ಟೆಬಿಲೈಸೇಷನ್ ಕೂಡ ಚೆನ್ನಾಗಿದೆ. ಒಳ್ಳೆ ಮೊಬೈಲ್ ಇದ್ದರೆ ಚೆನ್ನಾಗಿರುತ್ತೆ. ನಮ್ಮದು OnePlus 70 ಸ್ಟೆಬಿಲೈಸೇಷನ್ ಅಷ್ಟೇ ಇಲ್ಲ, ಬಟ್ ನಾನು ಎಡಿಟ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ. ನಾನು ಈಗ ತೋರಿಸ್ತೀನಿ ನಿಮಗೆ ಇದಾದ ನಂತರ ವೀಡಿಯೋಸ್ ಹಾಕ್ತೀನಿ 1-2-3. ಸೊ ಅದರಲ್ಲಿ ನೋಡ್ಕೊಳ್ಳಿ ಹೇಗಿದೆ ಅಂತ. ಆ್ಯಕ್ಚುಲಿ ನೀವು ನೋಡ್ಬೋದು, ಇದು ನಾನು ಫುಲ್ಲು ಲೆಂತ್ನ ಕೊಟ್ಟಿದ್ದೀನಿ. ಫುಲ್ ಲೆಂತ್ನ ಕೊಟ್ಬಿಟ್ಟು ಬೈಕ್ನಲ್ಲಿ ಇಟ್ಕೊಂಡಿರೋಂಥ ಒಂದು ಆ್ಯಂಗಲ್ ಇದು. ಸ್ಟಿಕ್ ಕಾಣೋದೇ ಇಲ್ಲ ನಿಮಗೆ. ಚೆನ್ನಾಗಿದೆ ಅಲ್ಲ ನೋಡಿ, ವ್ಯೂ ನೋಡಿ, ಹಿಂದ್ಗಡೆನೂ ಫುಲ್ ಕವರ್ ಆಗುತ್ತೆ. ಅದಾದ ನಂತರ ಒಳ್ಳೆ ಕ್ಲಾರಿಟಿನೂ ಸಿಗುತ್ತೆ ನಿಮಗೆ. ಸ್ಟೆಬಿಲಿಟಿ ಚೆನ್ನಾಗೇ ಸಿಗುತ್ತೆ, ಏನು ತೊಂದರೆ ಇಲ್ಲ. ನೀವು 2 ಕೈಲೂ ಇಟ್ಕೊಂಡ್ರಿ ಅಂತಂದರೆ ಒಳ್ಳೆ ಇದಿರುತ್ತೆ. ಬಟ್ ಒಂದು ಕೈಲಿ ಇಟ್ಕೊಂಡಾಗ ಈಗ ನೋಡಿ ಶೇಕ್ ಆಗ್ತಿದೆಯಲ್ಲ, ಸ್ವಲ್ಪ ಶೇಕಿನೆಸ್ ಬರುತ್ತೆ.
ಒಂದು ಕೈಲಿ ಯೂಸ್ ಮಾಡಿದಾಗ ಫುಲ್ ಲೆಂತ್ ಇಟ್ಟಾಗ, ಇಲ್ಲ ಎರಡು ಕೈಲಿ ಇಟ್ಕೊಂಡಾಗ ನೋಡಿ, ಈಗ ಎರಡು ಕೈಲಿ ಇಟ್ಕೊಂಡೆ, ಸೊ ನನಗೆ ಕಂಪ್ಲೀಟ್ ಸ್ಟೆಬಿಲೈಸೇಷನ್ ಬಂದ್ಬಿಡುತ್ತೆ. ಸೊ ಅದೇನು ತೊಂದರೆ ಇಲ್ಲ. ಮತ್ತು ನೀವು ನೀರೊಳಗಡೆನೂ ಅಷ್ಟೇ, ಈಗ ಈ ಥರ ಜಾಕೆಟ್ ಹಾಕೊಂಬಿಟ್ಟು ಯಾವ್ದಾದ್ರು ಒಂದು ಪ್ಲೇಸಲ್ಲಿ ನೀವು ಮೆಮೊರೀಸ್ ಇಟ್ಕೊಳೋಕ್ಕೋಸ್ಕರ ಈ ಥರ ರೆಕಾರ್ಡ್ ಮಾಡ್ಕೋಬೇಕು ಅಂತಂದರೆ ನೀವು ಜಸ್ಟು ಅದನ್ನ ಒಂದು ಕೈಲಿ ಹೋಲ್ಡ್ ಮಾಡ್ಬೋದು, ಅರ್ಧ ಸಿಂಕ್ ಮಾಡ್ಬೋದು. ನೀವು ಕಂಪ್ಲೀಟ್ಲಿ ಸಿಂಕ್ ಮಾಡಿಬಿಟ್ಟು ಮೊಬೈಲ್ ಪಾರ್ಟ್ ಮಾತ್ರ ಮೇಲೆ ಇರಂಗೆ ಮಾಡ್ಕೊಬೋದು. ನಾನು ಅದೇ ಥರ ಮಾಡಿರೋದು. ನನ್ನ ಕೈಲಿರೋದು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ, ಯಾಕೆಂದರೆ ಈ ಸ್ಟಿಕ್ ಬರೋದೇ ಆ ಥರ. ಸೊ ನಿಮ್ಮ ಕಣ್ಣಿಗೆ ಸ್ಟಿಕ್ ಕಾಣೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಸೊ ಒಟ್ಟಿನಲ್ಲಿ ನೀರೊಳಗೂ ಕೂಡ ಏನು ತೊಂದರೆ ಇಲ್ಲ. ಫುಲ್ ಲೆಂತ್ ಕೊಟ್ಟಿದೆ, ಅದಕ್ಕೋಸ್ಕರ ಶೇಕಿನೆಸ್ ಬರ್ತಾ ಇದೆ. ಲೆಂತ್ನ ಕಮ್ಮಿ ಮಾಡ್ಕೊಬೋದು. ಲೆಂತ್ನ ಕಮ್ಮಿ ಮಾಡ್ಕೊಂಡ್ರೆ ಇಲ್ಲ ಸ್ಟೆಬಿಲೈಸೇಷನ್ ಆ್ಯಪ್ ಯೂಸ್ ಮಾಡಿ ಚೆನ್ನಾಗಿರುತ್ತೆ.